ಹರಿ ಓಂ ಬಂಧುಗಳೇ, ನಮಸ್ಕಾರ. ನಾನು ನಿಮ್ಮ ಮುಕುಂದನ್ ಗುರೂಜಿ. ಯೂಟ್ಯೂಬ್ ಚಾನಲ್ ಲೈಫ್ 360. ಈ ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ, ದುಃಖ ನಿವೃತ್ತಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಗ ನಿಮಗೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ತಕ್ಷಣವೇ ನಿಮಗೆ ಅದರ ಒಂದು ನೋಟಿಫಿಕೇಷನ್ ಸಿಗತ್ತೆ. ಇವತ್ತು ವಿಶೇಷವಾದ ಸೂರ್ಯ ಭಗವಂತನಿಗೆ ಸಂಬಂಧಪಟ್ಟಂಥ ಶ್ರೀರಾಮಚಂದ್ರನಿಗೆ ಆತ್ಮವಿಶ್ವಾಸ ಶಕ್ತಿಯನ್ನು ನೀಡಿದಂಥ, ರಾವಣನ ಜೊತೆ ಯುದ್ಧ ಮಾಡಬೇಕಾದ್ರೆ ಭಯಗೊಂಡಂಥ ರಾಮನಿಗೆ ಯುದ್ಧ ಗೆಲ್ಲಕ್ಕೆ ಪ್ರೇರಣೆ ನೀಡಿದಂಥ ಮಂತ್ರ ಆದಿತ್ಯ ಹೃದಯಂ. ಅದನ್ನು ನಾವು ಇಲ್ಲಿ ಗಮನಿಸೋಣ, ಕೇಳೋಣ. ಆ ಸೂರ್ಯ ಭಗವಂತನ ಹಾಗೂ ಶ್ರೀರಾಮಚಂದ್ರನ ಆಶೀರ್ವಾದಕ್ಕೆ ಕೃತಾರ್ಥರಾಗೋಣ. ಓಂ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಾಗಮ್ಯ ಬ್ರವಿದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯ್ಯಂ ಪರಮಂ ಶಿವಂ ಸರ್ವಮಂಗಳಮಾಂಗಳ್ಯಂ ಸರ್ವಪಾಪಪ್ರಣಾಶನಂ ಚಿಂತಾಶೋಕಪ್ರಶಮನಂ ಆಯುರ್ವರ್ಧನಮುತ್ತಮಂ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಸರ್ವದೇವಾತ್ಮಕೋ ಹೇಷಃ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿಃ ಮಹೇಂದ್ರಧನದೊಕ್ಕಾಲೋ ಯಮಃ ಸೋಮೋ ಹ್ಯಪಾಂಪತಿಃ ಪಿತರೋ ವಸವಃ ಸಾಧ್ಯ ಯಶ್ವಿನೋ ಮರುತೋ ಮನುಃ ವಾಯುರ್ವನ್ಹಿ ಪ್ರಜಾಪ್ರಾಣಃ ಋತುಕರ್ತ ಪ್ರಭಾಕರಃ ಆದಿತ್ಯಃ ಸವಿತಾ ಸೂರ್ಯ ಖಗಪೂಷಗಭಸ್ತಿಮಾನ್ ಸುವರ್ಣಸದೃಶೋ ಭಾನುಃ ಹಿರಣ್ಯರೇತಾ ದಿವಾಕರಃ ಹರಿದಶ್ವಾ ಸಹಸ್ರಾರ್ಚಿ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮತನಃ ಶಂಭು ತ್ವಷ್ಟಮಾರ್ತಾಂಡ ಅಂಶುಮಾನ್ ಹಿರಣ್ಯಗರ್ಭ ಶಿಶಿರಃ ಸ್ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೆ ಪುತ್ರಃ ಶಂಕಃ ಶಿಶಿರನಾಶನಃ ವ್ಯೋಮನಾಥಸ್ತಮೋ ಭೇದಿ ಋಗ್ಯಜುಸ್ಸಾಮಪಾರಗಃ ಘನವೃಷ್ಟಿರಪಾಂ ಮಿತ್ರೋ ವಿಂಧ್ಯವೀತಿ ಪ್ಲವಂಗಮಃ ಆತಪಿ ಮಂಡಲಿ ಮೃತ್ಯುಃ ಪಿಂಗಳಃ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತ ಸರ್ವೋ ಭವೋದ್ಭವಃ ನಕ್ಷತ್ರಗ್ರಹತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೆ ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯ ದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ ಜಯಾಯ ಜಯಭದ್ರಾಯ ಹರ್ಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶು ಆದಿತ್ಯಾಯ ನಮೋ ನಮಃ ನಮಃ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮೋ ಪದ್ಮಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ
ब्रह्मेशानाच्युतेशाय सूर्यायादित्यवर्चसे भास्वते सर्वभक्षाय रौद्राय वपुषे नमः तमोघ्नाय हिमग्नाय शत्रुघ्नाय मितात्मने कृतघ्नघ्नाय देवाय ज्योतिषां पतये नमः तप्तचामीकराभाय वह्नहे विश्वकर्मणे नमोस्तमोभिनिघ्नाय रवये लोकसाक्षिणे नाशयत्येष वैभूतं तथैव सृजति प्रभुः पायत्येषा तपत्येषा वर्षत्येषा गभस्तिभिः एष सुप्तेषु जागर्ति भूतेषु परिनिष्ठितः एष एवाग्निहोत्रञ्च फलं चैवाग्निहोत्रिणाम् वेदाश्च क्रतवश्चैव क्रतूनां फलमेव च यानि कृत्यानि लोकेषु सर्व एष रविप्रभुः येनमापत्सु कृच्छ्रेषु कान्तारेषु भयेषु च कीर्तयन् पुरुषः कश्चिन्नावसीदति राघव पूजयस्वैनमेकाग्रो देवदेवं जगत्पतिम् एतत्त्रिगुणितं जप्त्वा युद्धेषु विजयिष्यसि अस्मिन् क्षणे महाबाहो रावणं त्वं वधिष्यसि एवमुक्त्वा तदागस्त्यो जगाम च यथागतम् एतच्छ्रुत्वा महातेज नष्टशोको भवत्तदा धारयामास सुप्रीतो राघवप्रियतात्मवान् आदित्यं प्रेक्ष्य जप्त्वा तु परं हर्षमवाप्तवान् त्रिराचम्या शुचिर्भूत्वा धनुराधाय वीर्यवान् रावणं प्रेक्ष्य रुष्टात्मा युद्धाय समुपागमत् सर्वयत्नेन महता वदे तस्य दुतोऽभवत् अत रविरवदन्निरीक्ष्य रामं मुदितमनाः परमं प्रहृष्यमाणः निशिचरपति संशयं विदित्वा सुरगणमध्य गतो वचस्त्वरेति इति आदित्यहृदयं ಸಂಪೂರ್ಣಂ. ಬಂಧುಗಳೇ, ಈ ಆದಿತ್ಯ ಹೃದಯಂ ಸ್ತೋತ್ರ ಏನಿದೆ, ಇದು ಶ್ರೀ ರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡೋ ಸಂದರ್ಭದಲ್ಲಿ ರಾಮಚಂದ್ರನಿಗೆ ಸ್ವಲ್ಪ ಅಳುಕಾಗತ್ತೆ, ಸ್ವಲ್ಪ ಆತಂಕವಾಗತ್ತೆ. ಯಾಕಂದರೆ ರಾವಣ ಅತ್ಯಂತ ಪರಾಕ್ರಮಿ. ದೇವಾನುದೇವತೆಗಳೇ ರಾವಣನ ಜೊತೆ ಯುದ್ಧ ಮಾಡೋಕ್ಕೆ ಹೆದರ್ತಾ ಇದ್ರು. ಹಾಗಾಗಿ ರಾಮನಿಗೆ ವಿಜಯವಾಗಬೇಕು, ರಾಮನಿಗೆ ವಿಶ್ವಾಸ ಬರಬೇಕು ಅನ್ನೋ ದೃಷ್ಟಿಯಿಂದ ಸಾಕ್ಷಾತ್ ಅಗಸ್ತ್ಯ ಮುನಿಗಳು ಪ್ರತ್ಯಕ್ಷವಾಗಿ ರಾಮಚಂದ್ರನಿಗೆ ಈ ಆದಿತ್ಯ ಹೃದಯಂ ಒಂದು ಸ್ತೋತ್ರವನ್ನ ಬೋಧನೆ ಮಾಡಿ ಇದನ್ನ 3 ಬಾರಿ ನೀ ಹೇಳಿ ಆಮೇಲೆ ಯುದ್ಧಕ್ಕೆ ಮುಂದಾಗು, ಜಯ ನಿನಗೆ ಖಂಡಿತ ಅಂತ ಹೇಳಿದಂತ ಒಂದು ಸಂದರ್ಭ ಇದು. ಇದನ್ನ ಪಠಣೆ ಮಾಡ್ತಾ ಇದ್ದಂಗೆ ರಾಮಚಂದ್ರನಿಗೆ ಆತ್ಮವಿಶ್ವಾಸ ಜಾಗೃತವಾಗತ್ತೆ, ರಾವಣನ ಜೊತೆ ಯುದ್ಧದಲ್ಲಿ ಗೆಲ್ಲಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ನಾವು ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಇದನ್ನ ನಾವು ಆದಷ್ಟು ಉಚ್ಚಾರಣೆ ಮಾಡಿದ್ರೆ ಆ ಸೂರ್ಯ ಭಗವಂತನ ಆಶೀರ್ವಾದ ನಮ್ಗಿರತ್ತೆ. ಭಯ, ಶೋಕ, ದುಃಖ, ಆತಂಕ, ಅಡೆತಡೆಗಳು ಎಲ್ಲವನ್ನ ಗೆಲ್ಲೋ ಅಂತ ಒಂದು ಶಕ್ತಿ ಸಾಮರ್ಥ್ಯ ಬರುತ್ತೆ. ಆದಷ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಚಾರದ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಇದ್ರೆ ಖಂಡಿತ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ನಮಸ್ತೆ.